ಸರಿ 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 ಕಡೆ ಹಂಗೆ ಹೇಳ್ತೀವಿ. ಮಾಡಿ 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 ಅಧ್ಯಕ್ಷರು ನೀವೇ ಮಾಡಿ. ಇಂದು ಪರಿಸರ ದಿನಾಚರಣೆಯ ಅಂಗವಾಗಿ ಮೈಸೂರಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಸರಕ್ಕೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಸಾಧಕರಿಗೆ ನಾವು ವಿಶೇಷವಾಗಿ ಅರಿವು ಸಂಸ್ಥೆ ವತಿಯಿಂದ ಸನ್ಮಾನವನ್ನು ಇವತ್ತು ನೆರವೇರಿಸಿದ್ದೀವಿ. ಸನ್ಮಾನ ಉದ್ದೇಶ ಪರಿಸರ ರಕ್ಷಣೆ ಮತ್ತು ಜನಜಾಗೃತಿ, ಎಲ್ಲರಲ್ಲೂ ಒಂದು ಅವೇರ್ನೆಸ್ ಆಗಬೇಕು. ಇವತ್ತು ಪರಿಸರ ಉಳಿದ್ರೆ ಮಾತ್ರ ಮನುಷ್ಯ ಉಳಿತಾನೆ, ಇಲ್ಲಾಂದರೆ ಮುಂದಿನ ಬದುಕು ಭಾಳ ಭೀಕರ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾವಿವತ್ತು ಕಾಂಕ್ರೀಟ್ ಕಾಡಿನಲ್ಲಿ ಬದುಕ್ತಿದ್ದೀವಿ. ಈ ಕಾಂಕ್ರೀಟ್ ಕಾಡಿನಿಂದ ಮತ್ತೆ ಪರಿಸರದತ್ತ ಜನರ ಒಲವು ಹೆಚ್ಚಾಗಬೇಕು. ಎಲ್ಲೆಲ್ಲೂ ಕಾಂಕ್ರೀಟ್ ಮತ್ತು ಹೆಚ್ಚು ತಾಪಮಾನದಿಂದ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಎಲ್ಲದಕ್ಕೂ ಪರಿಹಾರ ಕಂಡುಹಿಡಿಯೋದಕ್ಕೆ ಜಿಲ್ಲಾಡಳಿತಗಳು ಮತ್ತು ಸರ್ಕಾರಗಳು ಗಮನ ಹರಿಸಬೇಕು. ಈ ಉದ್ದೇಶ ಇಟ್ಕೊಂಡು ಮೈಸೂರಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂಥ ನಮ್ಮ ವಿಕ್ರಮಯ್ಯಂಗಾರಂತಹ ಸಾಧಕರಿಗೆ ಮತ್ತು ನಗರ ಪಾಲಿಕೆಯಲ್ಲಿ ಕೆಲಸ ಮಾಡುವ ಸಾಧಕರುಗಳಿಗೆ ಎಲ್ಲರಿಗೂ ಕೂಡ ನಾವು ಇವತ್ತು ಗೌರವವನ್ನು ಸಲ್ಲಿಸ್ತೀವಿ. ಎಲ್ಲರಿಗೂ ಶುಭವಾಗಲಿ. ಇದು ಪರಿಸರ ದಿನಾಚರಣೆಯ ಶುಭಾಶಯ.